ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಬೋಳೆ ಶಂಕರ ನಾಟಕ ದೃಶ್ಯ 8 ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ. ಹಿಂದಿನ ದೃಶ್ಯದಲ್ಲಿ ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿತ್ತು. ಅದನ್ನು ವಾಸಿ ಮಾಡೋದಕ್ಕೋಸ್ಕರ ಏನೇನೋ ಬಹುಮಾನಗಳನ್ನೆಲ್ಲ ಡಂಗೂರ ಸಾರಿಸಿದ್ರು. ಅದನ್ನು ಕೇಳ್ಕೊಂಡು ಬಂದು ಯಾರು ಕೋಡಂಗಿ ಹೇಳ್ದ. ಬೋಳೆ ಶಂಕರ ಹೋಗಿ ರಾಜಕುಮಾರಿಯ ಹೊಟ್ಟೆ ನೋವನ್ನು ಕೂಡ ವಾಸಿ ಮಾಡ್ದ. ಅದ್ರ ಜೊತೆಗೆ ಪಿಶಾಚುಗಳನ್ನು ಕೂಡ ಕಳಿಸ್ಕೊಟ್ಟ. ಎಲ್ಲ ಶಿವನ ಹೆಸರು ಹೇಳ್ಬಿಟ್ಟು ಕೊಂದು ಹಾಕಿದ್ದಾಯ್ತು. ಆ ವಿಚಾರವನ್ನು ಇಲ್ಲಿ ಭಾಗವತರ ಜೊತೆ ಕೋಡಂಗಿ ಬಿಲ್ಡಪ್ ತಗೊಳ್ತಾವನೆ, ಪ್ರಶಂಸೆ ಸಿಗಲಿ ಅಂತಂದೇಳಿ ಹೇಳ್ಕೊಳ್ತಾವನೆ. ಕೋಡಂಗಿ ಭಾಗವತ್ರಿಗೆ ಹೇಳ್ತಾವ, ನೋಡಿ, ಇವತ್ತು ನೀವು ನನ್ನ ಜೊತೆ ಅರಮನೆಗೆ ಬರಬೇಕಿತ್ತು ಭಾಗವತ್ರೆ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದೆ ಅಂತಂದೇಳಿ ಹೇಳ್ಕೊಳ್ತಾವನೆ. ಅಲ್ಲಿ ಬೋಳೆಶಂಕರ ಇಲ್ವಲ್ಲ, ಹಾಗಾಗಿ 3 ಪಿಶಾಚಿಗಳನ್ನು ಬಾಯಾರೆ ಕೊಂದು ತಿಂದೆ, ಎಲ್ಲ ಕೊಂದು ಬಂದಿದ್ದೀನಿ. ನಾಡಿಗೆ ವಸಂತ ಮಾಸವನ್ನು ಕೈಯಾರೆ ಕರ್ಕೊಂಡು ಬಂದೆ. ವಸಂತ ಮಾಸ ಅಂದರೆ ಒಂದು ಒಳ್ಳೆಯ ಸುದ್ದಿ, ಕೈಯಾರೆ ಕರ್ಕೊಂಡು ಬಂದಿದ್ದೀನಿ. ಭಾಗವತ ಅದನ್ನು ಕೇಳಿಸ್ಕೊಂಡು, ನಿನ್ನ ಜೊತೆ ಬೆಪ್ತಕಡಿ ಬೋಳೆಶಂಕರ ಇರಲಿಲ್ವೋ, ಅಂದರೆ ನೀವು ಯಾವಾಗಲೂ ಇಬ್ಬರು ಜೊತೆಯಲ್ಲೇ ಇರ್ತಿರಲ್ಲ ಅಂತ ಕೋಡಂಗಿ ಹೇಳ್ತಾವನೆ. ಅಲ್ಲಿ ಬೋಳೆಶಂಕರ ಇಲ್ವಲ್ಲ, ಹಂಗಾಗಿ ಹೇಳ್ತಾವನೆ, ಆ ಬೆಪ್ತಕಡಿನೇ ನಿಮಗೂ ಬುದ್ಧಿ ಬೇಡವಾ ಭಾಗವತ್ರೆ, ಆ ಬೆಪ್ತಕಡಿ ಒಂದು ತಲೆನ ಬೆರಳಿನ ಗಂಟಿಡದೆ 5 ಎಣಿಸೋದಕ್ಕೆ ಬರೋದಿಲ್ಲ. ಆ ದಡ್ಡ ಇದನ್ನೆಲ್ಲ ಮಾಡಬಲ್ನ, ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅವನಿಗೆ? ಮನುಷ್ಯ ಮತ್ತು ಪಿಶಾಚಿಗಳ ಮಧ್ಯ ವ್ಯತ್ಯಾಸನೇ ತಿಳಿಯೋದಿಲ್ಲ ಅವನಿಗೆ. ಮೋಸ ಹೋಗ್ಲಿಕ್ಕೆ ಹುಟ್ಟಿರೋ ಆ ಬೆಪ್ತಕಡಿ ಬೋಳೆಶಂಕರ, ಅವನು ಎಲ್ಲರಿಂದನೂ ಮೋಸ ಹೋಗ್ತಾನೆ. ಹಂಗೆ ಹೇಳ್ತಾ ಇದ್ದ. ಅಷ್ಟರಲ್ಲಿ ಬೋಳೆಶಂಕರ ಬಂದುಬಿಟ್ಟ. ಅವನನ್ನು ನೋಡಿ ತಕ್ಷಣ ಮಾತನ್ನು ಬದಲಾಯಿಸ್ಬಿಡ್ತಾನೆ. ಮೋಸ ಹೋಗ್ಲಿಕ್ಕೆ ಹುಟ್ಟಿರೋ ಆ ಬೆಪ್ತಕಡಿ ಬೋಳೆಶಂಕರ ಅಂತ ಏನೇನೋ ಹೇಳ್ತಿದ್ದಾರೆ, ಬೇರೆಯವ್ರು ಹೇಳ್ತಿದ್ದಾರೆ ಅಂತ ಮಾತು ಬದಲಾಯಿಸಿದ. ಅವಾಗ ನಾನು ಹೇಳಿದೆ, ತಮ್ಮಂದ್ರ ನಮ್ಮ ಬೋಳೆಶಂಕರ ಅಂದರೆ ಏನು ಅಂದ್ಕೊಂಡ್ರಿ ಅಂತಂದು ಹೇಳಿದೆ ಅಂತ ಹಿಂಗೆ ಮಾತನ್ನು ಬದಲಾಯಿಸ್ಬಿಟ್ಟು ವರ್ಷೆ ಹೇಳ್ತಾನೆ. ಬೋಳೆಶಂಕರ ಕೇಳಿಸ್ಕೊಂಡು, ಪರವಾಗಿಲ್ಲ ಕೊಡಂಗಿ, ನನ್ನ ಪರವಾಗಿ ನನಗೆ ಸಪೋರ್ಟ್ ಆಗಿ ವಕೀಲಿ ಮಾಡಿದ್ದಕ್ಕಾಗಿ ನೋಡಯ್ಯ ನಿನಗೆ ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ವಕೀಲಿ ಅಂದರೆ ವಕೀಲನ ಥರ ಮಾತಾಡೋದು, ಬದುಕೋ ಹೋಗು ಅಂತಂದೇಳಿ. ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೀನಿ ಬದುಕೋ ಹೋಗು ಅಂತ. ಅಷ್ಟರಲ್ಲಿ ರಾಜನ ಅರಮನೆಯಿಂದ ಮಂತ್ರಿ ಬರ್ತಾರೆ. ಇಲ್ಲಿ ರಾಜಕುಮಾರಿಗೆ ಹೊಟ್ಟೆ ನೋವೆಲ್ಲ ವಾಸಿ ಆಗಿತ್ತಲ್ಲ, ಅದರ ಬಹುಮಾನವನ್ನು ತಿಳಿಸ್ಬೇಕು ಮತ್ತು ಒಪ್ಪಿಸ್ಬೇಕು, ಕೊಡಬೇಕಾಗತ್ತೆ. ಮಂತ್ರಿ ಬಂದ. ಸ್ಟೇಜ್ ಮೇಲೆ, ನಾಟಕದ ವೇದಿಕೆ ಮೇಲೆ, ಅಯ್ಯ ಯಾರಲ್ಲಿ? ಕೋಡಂಗಿ ರೆಡಿಯಾಗಿ ಕಾಯ್ತಾವನೆ. ಮಂತ್ರಿ ಮಹಾಶಯರಿಗೆ ನಮಸ್ಕಾರ, ಬಹುಮಾನ ಕೊಡೋದಕ್ಕೆ ಬಂದ್ರಿ ತಾನೆ? ಮಂತ್ರಿಗಳು, ಬೆಪ್ತಕಡಿ ಬೋಳೆಶಂಕರ ಯಾರು? ಬೆಪ್ತಕಡಿ ಬೋಳೆಶಂಕರ ಬೇಕಲ್ಲ ಯಾರು ಅಂತ ಕೋಡಂಗಿ ಹೇಳ್ತಾವನೆ, ನಾನೇ ಬೆಪ್ತಕಡಿ ಬೋಳೆಶಂಕರ ಅಂತ. ಮಂತ್ರಿ, ರಾಜ್ಕುಮಾರಿಗೆ ಮದ್ದು ಕೊಟ್ಟವ್ ನೀನೇನಾ ಅಂತ ಹಿಂಗೆ ಜೋರ ಕೇಳಿದಕ್ಕೆ ಕೋಡಂಗಿಗೆ ಗಾಬರಿ ಆದ. ಏನೋ ಅಪಾಯ ಆಗಿರಬೇಕು ಅಂದ್ಕೊಂಡು, ಈಗ ಬೋಳೆಶಂಕರನನ್ನ ಅವನ ದಡ್ಡತನ ಕಾಪಾಡಬೇಕಷ್ಟೇ ಅಂತ, ಏನೋ ಸಮಸ್ಯೆ ಆಗಿದೆ, ಅವನ ದಡ್ಡತನೇ ಕಾಪಾಡಬೇಕು, ನಾನಲ್ಲ ಸ್ವಾಮಿ ಅಂತಂದೇಳಿ ಬದಲಾಯಿಸ್ಬಿಟ್ಟ ಮಾತು. ಆಗೋ ನನ್ನ ಮಿತ್ರ ಅಲ್ಲಿದ್ದ ನೋಡಿ, ಅಯ್ಯ ನನ್ನ ಗಳಸ್ಯ ಕಂಠಸ್ಯ ಅಂದರೆ ಅಷ್ಟರ ಮಟ್ಟಿಗೆ ಹತ್ತಿರವಾದಂಥ ಆಪ್ತ ಮಿತ್ರ ಅಂತ ಗಳಸ್ಯ ಕಂಠಸ್ಯ ಅಂದರೆ. ಮಹಾಮಂತ್ರಿಗಳು ನಿನ್ನ ದಡ್ಡತನಕ್ಕೆ ಬಹುಮಾನ ಕೊಡೋದಕ್ಕೆ ಬಂದಿದ್ದಾರೆ, ಬಾ ಇಲ್ಲಿ, ಇದನ್ನು ತಗೊಂಡು ನೀನು ಹುಟ್ಟಿದ್ದನ್ನು ಸಾರ್ಥಕ ಮಾಡ್ಕೋ. ಹುಟ್ಟಿ ಇಷ್ಟು ದಿನ ಶ್ರಮ ಪಟ್ಟಲ್ಲ, ಇವಾಗಾದರೂ ಸಾರ್ಥಕ ಮಾಡ್ಕೊಂತ. ಬೋಳೆಶಂಕರ ಬಂದು ವಿನಾಯತಿಯಿಂದ, ನಮಸ್ಕಾರ ಸ್ವಾಮಿ. ಮಂತ್ರಿಗಳು, ನಿಮ್ಮ ಸುದೈವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾರೆ. ನಿಮ್ಮ ಒಳ್ಳೆಯದ ಗುಣಕ್ಕೆ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೀನಿ ಅಂತ. ಬೋಳೆಶಂಕರ, ಯಾಕೆ ಸ್ವಾಮಿ ಇಂಥ ದೊಡ್ಡ ಮಾತು, ಏನಾಯ್ತು ಅಂಥದ್ದು ಅಂತ ಮಂತ್ರಿಗಳು ಹೇಳ್ತಾವ್ರೆ, ನೀವು ಕೊಟ್ಟ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು
ವಾಸಿ ಆಯಿತು. ಅಷ್ಟೇ ಅಲ್ಲ, ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕು ಅಂತಂದೇಳಿ ರಾಜರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅದನ್ನು ಡಂಗೂರ ಕೂಡ ಸಾರಿಸ್ಬಿಟ್ಟಿದ್ದಾರೆ. ಡಿಸಿಷನ್ ಆಗೋಗಿದೆ, ನಿರ್ಧಾರ. ನೀನು ಬೇಗನೆ ಬಂದು ಸದರಿ ಪದವಿಗಳನ್ನು, ಅಂದರೆ ರಾಜನ ಪದವಿಗಳನ್ನು ನೀವು ಒಪ್ಕೋಬೇಕು ಅಂತಂದೇಳಿ, ರಾಜನಾಗುವಂಥ ಪದವಿ. ನೋಡಿ ಎಂತೆಂಥವ್ರಿಗೆ ಎಂಥ ಅವಕಾಶ ಜೀವನದಲ್ಲಿ ಹೆಂಗೆ ಬರುತ್ತೆ ಅಂತ ಉದಾಹರಣೆ. ಆದರೂ ಕೂಡ ಬೋಳಶಂಕರಂದು ಕಂಡೀಷನ್ಗಳಿದೆ. ಎಂಥ ಕಾಲ ಇದು. ಅದರಲ್ಲಿ ಬೋಳಶಂಕರನೇ ಕಂಡೀಷನ್ ಆಗ್ತಾನೆ. ಬೋಳಶಂಕರ ಹೇಳ್ತಾನೆ, ಅದೇಂಗೆ ನೀವೇ ಡಂಗೂರ ಸಾರಿಸ್ಬಿಡ್ತೀರ ಅಂತ. ಇದು ಏಕಪಕ್ಷೀಯವಾದ ತೀರ್ಮಾನ, ಒಂದು ಸೈಡ್ ಮಾತ್ರ ಡಿಸಿಷನ್ ಆಗಿರೋದು. ಇದಕ್ಕೆ ನನ್ನ ಅನುಮತಿ ಬೇಕಲ್ವೇ ಅಂತ, ನನ್ನ ಪರ್ಮಿಷನ್ ಬೇಡವಾ ಅಂತ ಮಂತ್ರಿ ಹೇಳ್ತಾವ್ರೆ. ಇಷ್ಟು ಸುಂದರವಾದ ಕಾಣಿಕೆಗಳನ್ನು ಯಾರು ಬೇಡ ಅಂತಾರೆ ಸ್ವಾಮಿ? ಇಷ್ಟೆಲ್ಲ ಗಿಫ್ಟ್ಗಳನ್ನು ಕೊಟ್ಟರೆ, ಸುಂದರವಾದ ಉಡುಗೊರೆಗಳು, ಪದವಿ ಎಲ್ಲ ಕೊಟ್ರೆ. ಬೋಳಶಂಕರ ಹೇಳ್ತಾವನೆ, ನಾನು ಬೇಡ ಅಂತೀನಲ್ಲ. ಮಹಾರಾಜರಲ್ಲಿ ಹೀಗೆಂದು ಅರಿಕೆ ಮಾಡ್ಕೊಳ್ಳ ಅಂತ ಮಂತ್ರಿ ಕೇಳಿದ್ರು. ಆಯ್ತು, ನೀವೇನು ಹೇಳಿದ್ರೆ ಆ ಥರ ಹೋಗಿ ಮಹಾರಾಜರ ಹತ್ರ ಕೇಳ್ಕೊಳ್ಳ ಅಂತ. ಬೋಳಶಂಕರ ಅದಕ್ಕೂ ರೆಡಿ, ದಯವಿಟ್ಟು ಹಾಗೆ ಮಾಡಿ ಅಂತ. ಯಾಕಂದರೆ ನದಿಯನ್ನು ಬಂಧನ ಮಾಡೋದಕ್ಕಾಗೋದಿಲ್ಲ. ಬಂಧಿಸಿದರೆ ನೀರಿಗೆ ಅದರದ್ದೇ ಆದ ನಿಯಮಗಳಿವೆ ಅಂತ ಹೇಳಿ ಅಂತ ಗಾದೆ ಮಾತಿನ ಮೂಲಕ ಹೇಳ್ದ. ಅಂದರೆ ಅದನ್ನು ಅದ್ರ ಪಾಡು ಬಿಟ್ಬಿಡ್ಬೇಕು, ಏನೇನೋ ಕಟ್ಟುಪಾಡು ಅದು ಇದು ಅಂತ ತಂದು ಇವನನ್ನು ಅಳಿನನ್ನಾಗಿ ಮಾಡಿಕೊಂಡು ಏನೇನೋ ಕಂಡೀಷನ್ಸ್ ಹಾಕಿ ಇಟ್ಕೊಳ್ಳೋದಕ್ಕಾಗಲ್ಲ, ಮುಂದೆ ಕಷ್ಟ ಅಂತ. ಮಂತ್ರಿ, ಆ ನಿಯಮಗಳು ಯಾವುವು ಅಂತ ತಿಳಿಬೋದೋ? ಏನದು ನಿನ್ನ ಕಂಡೀಷನ್ಸು ಅಂತ, ರೂಲ್ಸು ಅಂತ. ಬೋಳಶಂಕರ ಒಂದೊಂದಾಗಿ ಹೇಳ್ತಾನೆ. ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ. ಇವಾಗ ರಾಜನ ಅರಮನೆಯಲ್ಲಿ ಕಾಮನ್ನಾಗಿ ಸೈನ್ಯ ಇರುತ್ತಲ್ಲ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರಲ್ಲ, ತೆರಿಗೆಗಳು ಇರಲ್ಲ, ಟ್ಯಾಕ್ಸ್ ಇರಲ್ಲ, ಸುಂಕ ತೆರಿಗೆ ಎಲ್ಲ ಹೇಳ್ತೀವಲ್ಲ, ನಾಣ್ಯಗಳು ಇರಲ್ಲ, ಕರೆನ್ಸಿ ಇರೋದಿಲ್ಲ. ರಾಜ ರಾಣಿಯರಿಂದ ಹಿಡಿದು, ರಾಜ ರಾಣಿ ಆಗಲಿ ಮತ್ತು ಸಾಮಾನ್ಯ ಜನರು ಎಲ್ಲರೂ ಕೂಡ ದುಡಿತಾರೆ, ಕಷ್ಟಪಟ್ಟು ದುಡಿಬೇಕು. ಆಮೇಲೆ ಎಲ್ಲರೂ ಕಷ್ಟಪಟ್ಟು ದುಡಿದಿದ್ದು ಸಂಪಾದನೆ ಮಾಡಿ ಊಟ ಮಾಡಬೇಕು, ಉಣ್ತಾರೆ ಅಂತ. ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶ ಇಲ್ಲ. ದುಡಿದರೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅವ್ರಿಗೆ ಊಟ ಮಾಡೋದಕ್ಕೆ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡು ಕೋಡಂಗಿ, ಅವನು ಸೋಂಬೇರಿನಲ್ವೇ, ಅಂದರೆ ನಾವು ಉಪವಾಸ ಸಾಯ್ಬೇಕು ಅಂತನಾ ಇವನು ಪ್ಲಾನು ಅಂತ ಬೋಳಶಂಕರ ಹೇಳ್ತಾವನೆ. ಅದೇನಿದ್ರು ದುಡಿದವರು, ಮುದುಕರು, ಫಸ್ಟ್ ದುಡಿತಾರಲ್ಲ ಅವರು, ಆಮೇಲೆ ಮುದುಕರು, ಮಕ್ಕಳು, ಅದಾದಮೇಲೆ ದುರ್ಬಲರು, ಅಂದರೆ ಕೈಲಾಗ್ದಿದ್ದವರು, ಹ್ಯಾಂಡಿಕ್ಯಾಪ್ಸ್, ಈ ಥರ ಎಲ್ಲ ಅವರೆಲ್ಲ ಉಂಡಾದ ಮೇಲೆ ನಿಮ್ಮ ಸರದಿ, ಸೋಮಾರಿಗಳು ಸರದಿ ಅಂತ. ಕೋಡಂಗಿ ಕೇಳಿಸ್ಕೊಂಡು, ನನಗೀಗ ನನ್ನ ಪೂರ್ವಜರೆಲ್ಲರ ಸಿಟ್ಟು ಬರ್ತಾ ಇದೆ. ನೀನು ಹೊಸ ರಾಜನಾಗಲ್ಲ, ಕಟುಕನ ಹಾಗೆ ಕಾಣಿಸ್ತೀಯಲ್ಲಪ್ಪ ಅಂತ. ಹೊಸ ರಾಜನ ಥರ ಕಾಣಿಸ್ತಿಲ್ಲ, ಯಾವುದೋ ಕಟುಕ ಮನುಷ್ಯ, ಕಠೋರವಾದ ಮನುಷ್ಯನ ಥರ ಕಾಣಿಸ್ತಿದ್ಯಾ ಅಂತ. ಮಂತ್ರಿ ಇದೆಲ್ಲ ಕೇಳಿಸ್ಕೊಂಡು, ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೆ ಅಂತ. ಬೇರೆ ರಾಜ್ಯದವರು ದಾಳಿ ಮಾಡ್ತಾರಲ್ಲ, ಬಂದು ಅಟ್ಯಾಕ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರಲ್ಲ, ಅದಕ್ಕೆ ರಕ್ಷಣೆ ಬೇಡವಾ ಅಂತ ಜನರಿಗೆ, ಪ್ರಜೆಗಳಿಗೆ. ಬೋಳಶಂಕರ ಅದಕ್ಕೆ ಅವನ ಹತ್ರ ಉತ್ತರ ಇದೆ. ಬಂದವರು ಏನು ಕೊಳ್ಳೆ ಹೊಡಿತಾರೆ? ಅಲ್ಲೇನಾದರೂ ಇದ್ರೆ ತಾನೇ, ಅಂದರೆ ಏನಾದರೂ ಸಂಗ್ರಹ ಮಾಡಿದರೆ ತಾನೇ ಕೊಳ್ಳೆ ಹೊಡಿಯೋದಕ್ಕೆ. ಎಲ್ಲ ವಿನಿಮಯ ಕೆಲಸದಿಂದ ಆಗುತ್ತೆ ಅಂತ, ಎಲ್ಲ ಎಕ್ಸ್ಚೇಂಜಲ್ಲಿ ಆಗುತ್ತೆ. ಯಾವ ಥರ? ನಾಣ್ಯದ ಅಗತ್ಯ ಇಲ್ಲ, ನಾಣ್ಯ ಬೇಕಾಗಿಲ್ಲ. ನಾಣ್ಯ ಇಲ್ಲ ಅಂದಾದರೆ ಸಂಗ್ರಹನೂ ಬೇಕಿಲ್ಲ. ಅದಕ್ಕೆ ಮಂತ್ರಿ ಇದು ಕೇಳಿಸ್ಕೊಂಡು, ಆಯಿತು, ಕಾನೂನು, ಅದರ ರಕ್ಷಣೆ ಅದೆಲ್ಲ ಹೆಂಗೆ ಅಂತ. ಕಾನೂನೆಲ್ಲ ಹೆಂಗೆ ಮಾಡ್ತೀರಿ? ರೂಲ್ಸು, ಯಾರೋ ತಪ್ಪು ಮಾಡಿದ್ರೆ ಇನ್ನೊಂದು ಮತ್ತೊಂದು ಅಂತ. ಅದಕ್ಕೆ ಬೋಳಶಂಕರ ಹೇಳ್ತಾನೆ, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ, ಸಾಲದೆ ಅಂತ. ಇದು ಒಂದು ಸಂದರ್ಭದ ಪ್ರಶ್ನೆ. ದಾರಿ ತಪ್ಪಿದ್ರೆ, ಯಾರಾದರೂ ತಪ್ಪು ಮಾಡಿದ್ರೆ, ಗಾದೆ ಬಲ್ಲಂತವ್ರು ಹಿರಿಯರು ಇರ್ತಾರಲ್ಲ, ಅವರು ಬುದ್ಧಿ ಮಾತು ಹೇಳ್ತಾರೆ. ಅವತ್ತಿನ ದಿನಗಳಲ್ಲಿ ಪಂಚಾಯತಿ ಕಟ್ಟೆ ಎಲ್ಲ ಇದ್ವಲ್ಲ, ಅಷ್ಟು ಸಾಲದ ಅಂತ. ಕೋಡಂಗಿ ಇನ್ನು ಕೇಳಿಸ್ಕೊಂಡ, ಇವತ್ತು ಭೂಮಿ ಆಕಾಶ ಎರಡೂ ಸರಿ ಇಲ್ಲ, ವಾಯುಮಂಡಲ ಹೇಗೋ ಬೀಸ್ತಿದೆ, ಗಾಳಿ ಹೆಂಗೆಂಗೋ ಬೀಸ್ತಿದೆಯಲ್ಲಪ್ಪ, ಹಿಂಗಾಗೋಯ್ತು ಕತೆ ಅಂತ. ಮಂತ್ರಿ, ಏನಿದೆ ಹಿಂಗಿದೆ ನಿಯಮಗಳು ಅಂತ. ಜೀವನ ಪದ್ಧತಿ ಇಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೇ ಅಂತ. ಲೈಫ್ ಸ್ಟೈಲು ಇಷ್ಟೊಂದು ಸಿಂಪಲ್ ಆಗಿರೋದಕ್ಕೆ ಸಾಧ್ಯನಾ ಅಂತ. ಬೋಳಶಂಕರ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ನೋಡಿ. ಈ ತನಕ ಅನೇಕ ಪದ್ಧತಿಗಳನ್ನು ನೋಡಿದ್ವಲ್ಲ, ಅಂದರೆ ಇವಾಗ ನಮ್ಮ ರಿಯಲ್ ಲೈಫಲ್ಲೂ ಕೂಡ ಏನೇನೋ ರೂಲ್ಸು, ರೆಗ್ಯುಲೇಷನ್, ಸರ್ಕಾರಗಳೆಲ್ಲ ನೋಡ್ಕೊಬರ್ತೀವಿ. ಏನಾಗುತ್ತೆ ಅದರಿಂದ ಬದಲಾವಣೆ? ಅದೇ ಥರ ಹೇಳ್ತಾನೆ. ಎಷ್ಟೊಂದು ಪದ್ಧತಿಗಳನ್ನು ನೋಡಿದ್ವಲ್ಲ, ಅವೆಲ್ಲ ವಿಭಿನ್ನ ಶೈಲಿಯಲ್ಲಿ
ಮಾಡಿ ಏನೇನೋ ಮಾಡಿದ್ದಾವೆ, ಗ್ಯಾರಂಟಿ ಸ್ಕೀಮು ಇನ್ನೊಂದು ಮತ್ತೊಂದು ಅಂತ. ಅದನ್ನೇ ನಾವು ಮಾಡಿಬಿಟ್ಟು ಎಂಜಲು ತಿನ್ನೋದನ್ನು ಕಲಿಸಿದ್ವಿ ಅಷ್ಟೇ. ಇದಕ್ಕಿಂತ ಸರಳ ಮತ್ತು ಉಪಯುಕ್ತ ಪದ್ಧತಿಗಳದ್ದಾವು. ಅದೇನಿದ್ರು ಈ ವಿಧಾನದ ಮೂಲಕ ತಿಳಿಬೇಕಷ್ಟೇ. ಇನ್ನು ಬೇರೆ ಬೇರೆ ಥರ ಪದ್ಧತಿಗಳಿರ್ತವೆ, ಈ ಥರ ತಿಳ್ಕೊಬೇಕಷ್ಟೇ ಅಂತ. ಮಂತ್ರಿ, ಯಾವುದನ್ನು ಮಹಾರಾಜರಲ್ಲಿ ಅರಕೆ ಮಾಡ್ತೀನಪ್ಪ, ಆಯಿತು ಅದೇನೇನು ಹೇಳಿದ್ಯಾ ಅದೆಲ್ಲನೂ ಒಂದು ಬಾರಿ ಹೆಂಗನಾಗಲಿ ಅಂತ ಕೇಳ್ತೀನಿ ಅಂತ ಕೋಡಂಗಿನೂ ಮಧ್ಯ ಮಾತಾಡೋಕ್ಕೆ ಶುರು ಮಾಡ್ದ. ನೋಡಿ ಸ್ವಾಮಿ, ನಿಜ ಹೇಳಬೇಕಂದ್ರೆ ಬೋಳೆಶಂಕರ ಈ ಮಾತುಗಳನ್ನು ಹೇಳಿರೋದು ಕೇವಲ ದೇಶ ಪ್ರೇಮದಿಂದ. ಅವನಿಗೆ ಅಷ್ಟೊಂದು ದೇಶ ಪ್ರೇಮ ಇದೆ. ಅವನ ಹಾಗೆ ಈ ದೇಶವನ್ನು ಪ್ರೀತಿಸುವವರು ಇನ್ನೊಬ್ಬರಿಲ್ಲ, ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾವನು. ಈ ದೇಶದಲ್ಲಿರೋ ಹೊಲಸು ಕೂಡ ಚಂದ ಅವನಿಗೆ. ಈ ದೇಶದಲ್ಲಿ ಎಷ್ಟು ಹೊಲಸಿದೆ, ಗಲೀಜು ಗೊತ್ತಲ್ಲ, ಗಾರ್ಬೇಜ್ ಸಿಟಿ ಅಂತಂದೆಲ್ಲ ಹೆಸರುವಾಸಿನವಾಗಿದೆ. ಈ ಥರ ಕೆಲವೊಂದು ಸ್ಥಳಗಳು. ಆ ಹೊಲಸು ಕೂಡ ಚಂದ ಅವನಿಗೆ. ಇಷ್ಟು ಚಂದವಾದ ಹೊಲಸು ಬೇರೆಲ್ಲೂ ಇಲ್ಲ ಅಂತ ಅವನೇ ಹೇಳಿದ್ದು. ಆದ್ದರಿಂದ ರಾಜನ ಎದುರಿಗೆ ಹೇಳುವಾಗ ಕೇವಲ ದೇಶ ಪ್ರೇಮದಿಂದ ಪ್ರೇರಿತನಾಗಿ ಹೇಳಿರೋದು ಅಂತ ಹೇಳಿ ಅನ್ಯತಾ ಭಾವಿಸಬೇಡಿ ಅಂತ ಸ್ವಲ್ಪ ಸಾರಿಸಿ ಹೇಳಿ, ಅಂದರೆ ಜೋರಾಗಿ ಹೇಳಿ ಅಂತ. ಬೇರೆ ಏನೇನು ಭಾವಿಸಬೇಡಿ, ದೇಶ ಪ್ರೇಮ ಇರೋದ್ರಿಂದ ಈ ಥರ ಹೇಳ್ತಿರೋದಂತ. ಮಂತ್ರಿ ಆಯ್ತಪ್ಪ ಆಗ್ಲಪ್ಪ, ಹಂಗೆ ಹೇಳೋಣ ಬಿಡು ಅಂತ ಹೇಳಿ ಹೊರಟರು. ಬೋಳೆಶಂಕರ ಕೋಡಂಗಿಗೆ ಹೇಳ್ತಾನೆ, ಅಯ್ಯೋ ಕೋಡಂಗಿ, ಯಾಕೆ ಹೀಗೆ ತಬ್ಬಿಬ್ಬಾಗಿ ನಿಂತುಬಿಟ್ಟಲ್ಲೋ, ಏನೇನು ಮಾತಾಡ್ಬಿಟ್ಟು. ವಸಂತೋತ್ಸವ ಬಂದಿದೆ, ನಮಗೆ ಲಭ್ಯವಾಗಿರೋ ಮಜಕ್ಕೂರುಗಳನ್ನು ಮಕ್ಕಳಿಗೆ ತೋರಿಸಿ ಸಂತೋಷ ಪಡೋಣ ನಡಿಯಯ್ಯ ಅಂತ ಹೇಳ್ತಾವ. ವಸಂತದ ಉತ್ಸವ, ಒಳ್ಳೆ ಗಳಿಗೆ, ಒಳ್ಳೆ ಸಮಯ, ಗುಡ್ ಟೈಮ್ ಬಂದಿದೆ ನಮಗೆ, ಮಕ್ಕಳಿಗೆಲ್ಲ ತೋರಿಸಿ ಸಂತೋಷ ಪಡೋಣ ಅಂತ ಆ ಮಜವಾದ ಸಂದರ್ಭಗಳನ್ನು. ಕೋಡಂಗಿ ಹೌದೌದು, ನಿಜ ನಿಜ, ನಾವು ಹಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ರಾಜರು ಕೊಡಲಿ ಬಿಡಲಿ, ರಾಜರು ಕೊಡಲಿ ಬಿಡಲಿ, ಮಗಳನ್ನು ಕೊಡ್ತೇನೆ ಅಂತ ಅಂದ್ರಲ್ಲ, ಅಷ್ಟು ಸಾಕು. ಕೊಡ್ತಾರ ಬಿಡ್ತಾರ ಅದು ಎರಡನೇ ಮಾತು, ಸೆಕೆಂಡ್ರಿ. ಮಗಳನ್ನ ಕೊಡ್ತೇನೆ ಅಂತ ಅಂದ್ರಲ್ಲ, ಅದರಲ್ಲೇ ಒಂದು ದೊಡ್ಡದಾಗಿ ಖುಷಿ ಪಾರ್ಟಿ ಮಾಡ್ಬೋದು ಅಂತ. ಅದೇನು ಸಾಮಾನ್ಯವಾದ ಮಾತೆ, ಆ ಒಂದು ಮಾತಿಗೆ 1000 ಬಾರಿ ಲಾಗ ಹಾಕಬೇಕು, ಅಷ್ಟು ಖುಷಿ ಕೊಡುತ್ತೆ. ನೀನು ಹುಲ್ಲು ತಗೊಂಡು ಬಾ, ನಾನು ಧಾನ್ಯ ತರ್ತೀನಿ. ಏನು ಮಾಡ್ತಾರೆ, ಹುಲ್ಲು ತಂದು ಧಾನ್ಯ ತಂದು. ಅಲ್ಲಿ ತನಕ ಭಾಗವತ್ರೆ, ಈ ಸಿಟಿಯ ಕಗ್ಗತ್ತಲೆಯಿಂದ ಪಾರಾಗಲು ಯತ್ನಿಸಿದವರ ಹಾಡನ್ನು ಹೇಳಿ ಅಂತಂದೇಳಿ. ಸಿಟಿಯ ಕಗ್ಗತ್ತಲು ಅಂದರೆ ಜೀವನದ ಕತ್ತಲು, ಜೀವನದಲ್ಲಿ ಕತ್ತಲಿದ್ರಲ್ಲ, ಅದರಿಂದ ಪಾರಾಗೋದಕ್ಕೆ ಯತ್ನಿಸಿದವರ ಹಾಡನ್ನು ಹೇಳಿ ಅಂತಂದೇಳಿ ಹಾಡು ಹೇಳೋದು ಕೇಳಿಬಿಟ್ಟು ಹೊರಡ್ತಾರೆ. ಏನು ತಗೊಂಡು, ಹುಲ್ಲು ಧಾನ್ಯ ಅಂತಂದೆಲ್ಲ ಮುಂದಿನ ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೋಬೇಕಲ್ಲ. ಹಾಡು ಹೇಳೋದಕ್ಕೂ, ಕೊಡುಗೆಗಳನ್ನು ದಕ್ಷಿಣೆಯನ್ನು ಕೊಡೋದಕ್ಕೂ, ಚಿಕ್ಕ ಮಕ್ಕಳಿಗೆಲ್ಲ ಉಡುಗೊರೆ ಕೊಡೋದಕ್ಕೆ ಬೇಕು, ಡ್ಯಾನ್ಸ್ ಮಾಡೋದಕ್ಕೆ, ಹಾಡು ಹೇಳೋದಕ್ಕೆ ಸೈನಿಕರು ಬೇಕು. ಈ ಥರ ಹಾಡು ಹೇಳ್ರಿ ಅಂತಂದು ಹೇಳ್ಬಿಟ್ಟು ಹೊರಡ್ತಾರೆ. ಹಂಗಾಗಿ ಮುಂದಿನ ದೃಶ್ಯದಲ್ಲಿ ಭಾಗವತರು ಮುಂದಕ್ಕೆ ಶುರು ಮಾಡ್ತಾರೆ. ಹಾಡಿನ ಒಡೆಯ ಬಾರಯ್ಯ ಅಂತ. ಒಟ್ಟಾರೆ ಇಷ್ಟು ಕತೆ ನಡೆದ ಮೇಲೆ ನಮ್ಮ ನಾಟಕದಲ್ಲಿ ಬೋಳೆಶಂಕರನಿಗೆ ಒಂದು ಒಳ್ಳೆ ಕ್ಷಣ ಬಂತು. ಏನೇನೋ ಕಷ್ಟಪಟ್ಟ, ಏನೇನೋ ಅವಮಾನದ ಮಾತುಗಳನ್ನೆಲ್ಲ ಕೇಳ್ದ. ಇಷ್ಟೆಲ್ಲ ಆದಮೇಲೆ ಒಂದು ಒಳ್ಳೆ ಕ್ಷಣ ಬಂತು. ಅಂದರೆ ಕಂಟಿನ್ಯೂಸ್ ಶ್ರಮ ಪಡ್ತಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದಿನ ಒಳ್ಳೆ ಕ್ಷಣ, ಒಳ್ಳೆ ದಿನ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಬೋಳೆಶಂಕರನ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.